ಅಂದ್ರೆ ಜನಕ್ಕೆ ಎಷ್ಟು ಬೇಸರ ಇದೆ ಅಂದ್ರೆ ಇವತ್ತು ಬೇಸರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಒಂದ್ ಕಡೆ ಹೇಳ್ತಾರೆ, ನೋಡಿ ಅಹಿಂದ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ. ಏನಾರ ಮಾಡ್ಕೊಳ್ಳಿ ನೋಡಿ, ಕರ್ನಾಟಕ ಒಂದ್ ನಿಮಿಷ, ನೀವು ಏನಾರ ಮಾಡ್ಕೊಳ್ಳಿ, ನಮ್ಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜಾತಿ ಆಧಾರಿತವಾಗಿ ರಾಜಕೀಯ ಮಾಡುವಂತದಲ್ಲ. ಇದು ಎಲ್ಲಾ ಜಾತಿಯವರನ್ನ, ಎಲ್ಲಾ ಜನಾಂಗವನ್ನ ಒಳಗೊಂಡು ಇನ್ಕ್ಲೂಸಿವ್ ಆಗಿ ಅಭಿವೃದ್ಧಿ ಬಗ್ಗೆ ಫುಲ್ ಸ್ಕ್ರೀನ್ ತಗೊಳ್ಳಿ. ನೋಡಿ, ಇವತ್ತು ಆ ಹಸಿರು ಶಾಲ್ ಹಾಕೊಂಡು ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಹಾದಿ ಬೀದಿ ರಂಪ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ತೋರಿಸ್ತಿದ್ದಾರೆ. ಸಿದ್ದರಾಮಯ್ಯನವರ ಮುಖಕ್ಕೆ ಹಂಗ್ ಪಟ್ಟಿ ಹಾಕಿರೋದು ಅಂದ್ರೆ ಅದು ಆಬ್ವಿಯಸ್ಲಿ ಡಿ.ಕೆ. ಶಿವಕುಮಾರ್ ಅವರ ಪರವಾದವರು ಅಂತ ಹೇಳಿ, ಬಿಜೆಪಿಯವರು ಅಂತ ಹೇಳಿ. ಬಹುಶಃ ಇದೇ ಪ್ರತಿಭಟನೆ ಈ ಕುರ್ಚಿ ಕಾದಾಟ ಇಲ್ಲದೆ ಹೋಗಿದ್ರೆ ಬಿಜೆಪಿಯವರು ರೈತರ ಪರವಾಗಿ ಮಾಡ್ತಿದ್ರೇನೋ. ಈಗ ವಿರೋಧ ಪಕ್ಷಕ್ಕೆ ಇಂಥದ್ದೊಂದು ಸನ್ನಿವೇಶ ಕ್ರಿಯೇಟ್ ಮಾಡಿಕೊಟ್ಟವ್ರು ಯಾರು? ಕೇವಲ ಇದಿಷ್ಟು ಮಾತ್ರವಲ್ಲ, ವಾಪಸ್ ಬನ್ನಿ, ಒಕ್ಕಲಿಗರು ಇವತ್ತೇನೋ ಏನದು ಬೈಕ್ ರ್ಯಾಲಿ ಮಾಡಿದ್ರಂತೆ, ಇನ್ನು ಮುಸಲ್ಮಾನ್ ಸಮುದಾಯದವರು ನಮಾಜ್ ಮಾಡಿದ್ರಂತೆ, ಈ ಕಡೆ ಕುರುಬ ಸಮುದಾಯದವರು ಇನ್ನೊಂದು ರೀತಿಯ ಹೋರಾಟಗಳನ್ನು ಮಾಡಿದ್ರಂತೆ. ಇದು ಯಾಕೆ ಮಾಡ್ತಿದ್ದಾರೆ ಸರ್? ರೈತರ ಸಮಸ್ಯೆಗೆ ಪರಿಹಾರ ಸಿಗ್ಲಿ ಅಂತಲಾ, ಅಥವಾ ಜನರ ಸಮಸ್ಯೆಗೆ ಪರಿಹಾರ ಸಿಗ್ಲಿ ಅಂತಲಾ? ಹಂಗಲ್ಲ. ಈ ಕುರ್ಚಿ ಕಾಳಗದಲ್ಲಿ ಯಾರಿಗೋ ಒಬ್ರಿಗೆ ಬೇಗ ತೀರ್ಮಾನ ಸಿಕ್ಕಬಿಡ್ಲಿ ಅಂತ ಹೇಳಿ ಈ ಅವಕಾಶ ಮಾಡಿಕೊಟ್ಟವ್ರು ಯಾರು? ಮಂಜುನಾಥ್ ಅವರೇ, ವಾಪಸ್ ಬನ್ನಿ. ನೋಡಿ, ಇವತ್ತು ಎಲ್ಲಾ ಜನಾಂಗದವರಿಗೂ ಕೂಡ ಅವರವರ ನಾಯಕರು ಮುಖ್ಯಮಂತ್ರಿ ಆಗಬೇಕು, ರಾಜ್ಯದ ಚುಕ್ಕಾಣಿಯನ್ನ ಹಿಡಿಬೇಕು, ಆ ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಕೂಡ ಇವತ್ತು ಎಲ್ಲಾ ಜನಾಂಗದವರಿಗೂ ಕೂಡ ಅದು ಆಸೆ, ಅಭಿಲಾಷೆ ಇರ್ತಕ್ಕಂಥದ್ದು. ಆ ಜನಾಂಗದ ನಾಯಕರ ಬಗ್ಗೆ ಅಭಿಮಾನ ಇರ್ತಕ್ಕಂಥದ್ದು, ಆ ಜನಾಂಗದ ನಾಯಕರು ರಾಜ್ಯದ ಚುಕ್ಕಾಣಿ ಹಿಡಿದು ಮಾಡತಕ್ಕಂಥದ್ದು, ಅದು ಸ್ವಾಭಾವಿಕವಾಗಿ ಎಲ್ಲರೂ ಕೂಡ ಸ್ವಾಗತ ಮಾಡಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಐತಿಹಾಸಿಕವಾಗಿ ಯಾವತ್ತೂ ಕೂಡ ಜಾತಿ ಆಧಾರಿತವಾಗಿ ರಾಜಕೀಯವನ್ನ, ಸರ್ಕಾರವನ್ನ ಮಾಡಿರ್ತಕ್ಕಂಥದ್ದಲ್ಲ. ಸರ್, ಒಂದ್ ನಿಮಿಷ. ಇವತ್ತು ಎಲ್ಲಾ ಜನಾಂಗದರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಪ್ರಿನ್ಸಿಪಲ್ ಅಲ್ಲಿ, ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡ್ಬಿಟ್ಟು ಕಾಂಗ್ರೆಸ್ ಪಕ್ಷ ಇನ್ನೊಂದ್ಸತಿ ಹೇಳಿ ಸರ್. ಮೇಡಮ್, ತಮಗೆ ಗೊತ್ತಿದೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ. ಖಂಡಿತ ಇವತ್ತು ಯಾವತ್ತೂ ಕೂಡ ಸಮನಾಗಿ, ಈಕ್ವಲ್ ಆಗಿ ಪಾಲಿಟಿಕ್ಸ್ ಅನ್ನ, ಸರ್ಕಾರವನ್ನ, ಯೋಜನೆಗಳನ್ನ ರಾಜ್ಯದ ಕಟ್ಟಕಡೆಯ ಬಡವನಿಗೆ ತಲುಪಬೇಕಾದಂತ ಯೋಜನೆಗಳನ್ನ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಪಕ್ಷ. ಸರ್ ಒಂದ್ ನಿಮಿಷ, ಗೌಡ್ರೆ ಒಂದ್ ನಿಮಿಷ. ಸರ್, ಕಮ್ಯುನಲ್ ಪಾರ್ಟಿ ಅಂತಕ್ಕಂಥದ್ದು ಜಗಜ್ಜಾಹೀರವಾಗಿದೆ. ಯಾವುದು ಕಮ್ಯುನಲ್ ಪಾರ್ಟಿ? ನಾವು ಇವತ್ತು ಯಾವುದೇ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಕಾಂಗ್ರೆಸ್ ಪಕ್ಷ ಅಂತ ಅವ್ರು ಇವತ್ತು ನಾವು ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಇವತ್ತು ಈ ರಾಜ್ಯದ ಆಸ್ತಿ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು. ಇವತ್ತು ಗೌಡ ಜನಾಂಗಕ್ಕೆ ಮಾತ್ರ ಸೀಮಿತ ಮಾಡಿರ್ತಕ್ಕಂಥದ್ದಲ್ಲ. ಅವರು ಇಡೀ ಏನು ಈ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ, ಸಮಾಜಕ್ಕೆ ತುಳಿತಗೊಳ್ಳತಕ್ಕಂಥವ್ರಿಗೂ ಧ್ವನಿ ಎತ್ತಿರ್ತಕ್ಕಂಥ ದೊಡ್ಡ ನಾಯಕ ಡಿ.ಕೆ. ಶಿವಕುಮಾರ್. ಇವತ್ತು ಆ ಸಿದ್ದರಾಮಯ್ಯ ಅವರನ್ನು ಕೂಡ ನಾವು ಕುರುಬ ಸಮಾಜಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ಇಡೀ ಸಮಾಜದ ಸಾಮಾಜಿಕ ನ್ಯಾಯದ ಅಧಿಕಾರ ಇರ್ತಕ್ಕಂಥದ್ದು ಆ ಸಿದ್ದರಾಮಯ್ಯನವರು. ಹಾಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ನಾಯಕರನ್ನ ಕೂಡ ನಾವು ಆ ಒಂದು ಸಂಬಂಧಪಟ್ಟಂತ ಜಾತಿಗೆ ಮಾತ್ರ ಸೀಮಿತವಾಗುತ್ತಲ್ಲ, ಇಡೀ ರಾಜ್ಯದ ವ್ಯಕ್ತಿಗಳು ಅವರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಈ ರಾಜ್ಯದ ಧ್ವನಿಗಳು ಅಂತ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಇವತ್ತು ನಾವು ಮಂಜುನಾಥ್ ಅವ್ರ ಬಾಯಲ್ಲೇ ಬಂದಿದ್ದ ಮಾತು ಸರ್ವರಿಗೂ ಸಮಪಾಲು, ಸರ್ವರಿಗೂ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಸಮಪಾಲು ಕೊಡ್ರಪ್ಪ. 7.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪದವಿಯನ್ನು ಅನುಭವಿಸಿದ್ದಾರೆ, ನಮಗೂ ಒಂದು ಅವಕಾಶ ಕೊಡಿ. ಇಷ್ಟೇ ಅಲ್ವಾ ಸರ್ ನಿಮ್ಮ ಸಮುದಾಯದ ಆಗ್ರಹ? ಹೌದು ಮೇಡಮ್, ನಾವು ಅದನ್ನೇ ನಾನು ಅವಾಗ್ಲಿಂದನೂ ನಾನು ಮಾತಾಡ್ತಾ ಇರೋದು. ಸಿದ್ದರಾಮಯ್ಯನವರು ಬೇರೆ ಪಕ್ಷದಿಂದ, ಅವರು ಜೆಡಿಎಸ್ ಇಂದ ಕಾಂಗ್ರೆಸ್ ಬಂದಾಗ್ಲಿಂದನೂ ಅವ್ರು ಏನಾರು ಒಂದು ಅಧಿಕಾರದಲ್ಲೇ ಇದ್ದಾರೆ. ಅವರು ಬಂದ್ ಕೂಡಲೇ ಅವರಿಗೆ ವಿರೋಧ ಪಕ್ಷದ ನಾಯಕನ್ ಕೊಟ್ಟಿದ್ದಾರೆ, ಅದಾದ ನಂತರ 5 ವರ್ಷ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ, ಈಗ ಮತ್ತೆ 2.5 ವರ್ಷ ತಿರ್ಗಾ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಒಂದ್ಸಾರಿ ಬಿಟ್ಕೊಡ್ಬೇಕು ತಾನೆ. ಈಗ ನೀವೆಲ್ಲಾ ಅಧಿಕಾರ ನೀವೇ ತಿಂತಾ ಇದ್ರೆ ಬೇರೆಯವ್ರು ಏನಾದ್ರು ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಟರ್ಮ್ ಬಿಟ್ಕೊಟ್ರೆ ನೆಕ್ಸ್ಟ್ ಇನ್ನೊಬ್ಬರಿಗೆ ಯಾರಿಗಾರು ಬಿಟ್ಕೊಳ್ಳೋಣ. ಯಾರಪ್ಪ ಪರಮೇಶ್ವರ್ಗೆ ಆಗ್ಲಿ ಬಿಡಿ, ನೆಕ್ಸ್ಟ್ ಅದಕ್ಕೆ ಎಲ್ಲಾರು ಒಗ್ಗಟ್ಟಾಗಿ ಮಾಡ್ಸೋಣ. ಎಲ್ಲ ಸಿದ್ದರಾಮಯ್ಯನವ್ರೇ ಆಗ್ಬೇಕು, ಸಿದ್ದರಾಮಯ್ಯನವ್ರ ಅವ್ರ ಮಗನೇ ಆಗ್ಬೇಕು ಅಂದ್ರೆ ಏನದಕ್ಕೆ ಅರ್ಥ? ಅವ್ರು ರಾಜಣ್ಣ ಅವ್ರು ಮಾತಾಡ್ತಾರೆ, ಬರೀ ಅವ್ರ ಕ್ಯಾಟಗಿರಿಯವರೇ ಮಾತಾಡಿದ್ರೆ ಎಸ್.ಸಿ. ಮಾದೇವಪ್ಪನವರು ಸಹ ಸಿದ್ದರಾಮಯ್ಯನ ಪರನೇ ಬ್ಯಾಟಿಂಗ್ ಆಡ್ತಾರೆ ಅವರು. ಹಾಗಾಗಿ ಈಗ ನೀವು ಡಿ.ಕೆ. ಶಿವಕುಮಾರ್ಗೆ ನೀವು 7.5 ವರ್ಷ ಬಿಡೋದ್ ಬೇಡ, ಬರೀ 2.5 ವರ್ಷ ಕೊಟ್ಟು ನೋಡಿ, ಇವಾಗ ಸಾಕು. ಸರಿ ಸ್ಮಿತಾ ಅವರೇ,
ಈ ಮಂಜುನಾಥ್ ಅವರು ಹೇಳ್ತಾ ಇದ್ರು ಈಗ ಸರ್ವರಿಗೂ ಸಮಪಾಲು ಸಮಬಾಳು ಅಂತೆಲ್ಲ ಹೇಳ್ತಿದ್ರಲ್ಲ. ನೆಕ್ಸ್ಟ್ ಈಗ ಡಿ.ಕೆ. ರೇಸ್ ಒಂದ್ ಸ್ವಲ್ಪ ಇದೊಂದ್ ಚೂರ್ ತಣ್ಣಗಾದ ತಕ್ಷಣ ಜಮೀರ್ ಅವ್ರು ಶುರು ಮಾಡ್ಕೋಬಹುದು. ಮುಸ್ಲಿಮರು ಬಹುಸಂಖ್ಯಾತರು ನಾವು ಅಷ್ಟು ವೋಟ್ ಮಾಡಿದೀವಿ, ನಮಗೂ ಮುಖ್ಯಮಂತ್ರಿ ಪಟ್ಟ ಬೇಕು ಅಂದ್ರೆ ಏನು ಮಾಡ್ತೀರಾ? ಅವಾಗ ಅವ್ರಿಗೂ ಅವಕಾಶ ಮಾಡ್ಕೊಡ್ತೀರಾ? ಎಲ್ಲರಿಗೂ ಅವಕಾಶ ಮಾಡ್ಕೊಡ್ತಿದ್ದೀನಿ ಅನ್ನೋದೇ ನಿಮ್ಮ ಪ್ರಶ್ನೆ ಆದ್ರೆ, ನೀವು ಡಿ.ಕೆ. ಕೊಡಿ ಒಂದ್ 6 ತಿಂಗಳು, ನೆಕ್ಸ್ಟ್ ಜಮೀರ್ ಅವ್ರಿಗೆ ಕೊಡಿ, ಪರಮೇಶ್ವರ್ ಅವ್ರಿಗೆ ಕೊಡಿ, ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಡಿ, ಕೊಡ್ತಾ ಇರಿ. ನಿಮ್ಮ ಪಕ್ಷದಲ್ಲಿ ನೀವು ನೋಡಿ, ಇನ್ನು ಇತಿಹಾಸ ಇನ್ನು ನಿಮ್ಮ ನೆನಪುಗಳು ಅಳಿಸಿಲ್ಲ. ನೀವು ಬಿಜೆಪಿ ಅವರು ಮಾಡಿದಂತ ಆಡಳಿತ ಜನಸಾಮಾನ್ಯರಲ್ಲಿ ಕೂಡ ಇನ್ನೂ ಹಸಿವಾಗಿದೆ, ಇನ್ನೂ ಅಳಿಸಿಲ್ಲ. ನಾವು ಎಷ್ಟು ಜನ ಚೇಂಜ್ ಮಾಡಿದ್ರೆ ಫಸ್ಟ್ ಯಡಿಯೂರಪ್ಪ, ನಮ್ಮ ಯಡಿಯೂರಪ್ಪ ಅವರ ಆಡಳಿತ ಇಡೀ ರಾಷ್ಟ್ರ ಜಗದೀಶ್ ಶೆಟ್ಟರ್ ಆಗಿದೆ. ಮತ್ತೆ ರಾಷ್ಟ್ರೀಯ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಆತ್ಮಾವಲೋಕವನ್ನ ತಾವು ತಿರುಚಿ ನೋಡಿ, ತಮ್ಮ ಬೆನ್ನನ್ನ ತಾವು ಮುಟ್ಕೊಳ್ಳಿ. ಎಷ್ಟು ಪಕ್ಷದ ಎಷ್ಟು ಮುಖ್ಯಮಂತ್ರಿಗಳು ತಮ್ಮ ಪಕ್ಷ ಚೇಂಜ್ ಆದ್ರು ದಯವಿಟ್ಟು ನೋಡ್ಕೊಳ್ಳಿ. ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷ ಇಲ್ಲ. ಇವತ್ತು ವಿರೋಧ ಪಕ್ಷ ಏನು ಮಾತಾಡಕ್ಕಿಲ್ಲ. ಅಂತ ಅಭಿವೃದ್ಧಿ ಕೆಲಸಗಳನ್ನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು. ಈಗ್ಲಾರು ಎಚ್ಚೆತ್ಕೊಳ್ಳಿ. ಖಂಡಿತ ನೋಡಿ, ಒಂದು ಪ್ರಾಮಿಸ್ ನನಗೆ ನಾನೇ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಯಾವುದೇ ಗೊಂದಲ ಬೇಡ ಅಂತ ಹೇಳ್ಬಿಟ್ಟು ನೋಡಿ, ಅಧಿಕಾರ ನಡೆಸಲಿ. ಮತ್ತೆ ಚುನಾವಣೆ ಬರುತ್ತೆ, ಅವಾಗ ನೀವು ನಿಮಗೆ ಬೇಕಾಗಿದ್ದ ಡಿಸಿಷನ್ ನೀವು ಮಾಡ್ಕೊಳ್ಳಿ. ಪ್ರಜಾಪ್ರಭುತ್ವದ ತತ್ವಗಳಲ್ಲಿ ಕಾಂಗ್ರೆಸ್ ಪಕ್ಷ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಮತ್ತೆ ಇವತ್ತು ಸಿಎಲ್ಪಿ ಇದೆ ನೋಡಿ, ನೋಡಿ ನಮ್ಮ ಪಕ್ಷದ ಶಾಸಕಾಂಗ ಸಭೆ ತೀರ್ಮಾನ ಮಾಡ್ತದೆ. ನಮ್ಮ ಪಕ್ಷದ ಶಾಸಕಾಂಗ ಸಭೆ ತೀರ್ಮಾನ ಮಾಡ್ತದೆ. ಕರ್ನಾಟಕ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ನಮ್ಮ ಸಿಎಲ್ಪಿ ತೀರ್ಮಾನ ಮಾಡ್ತಾರೆ. ನೋಡಿ, ಇವತ್ತು ಸಿಎಲ್ಪಿ ಲೀಡರ್, ಇವತ್ತು ಮೆಜಾರಿಟಿ ಆಫ್ ದ MLAs wanted to choose anybody, he will become the leader of the CLP. ಅಂತಲ್ಲ ಸರ್, ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೂ ತಯಾರಾಗಿದ್ದಾರಂತೆ. ಹೆಡ್ ಕೌಂಟ್ ಮಾಡ್ತೀರಾ, ಅದನ್ನು ಮಾಡಿ ಗೌಪ್ಯವಾಗಿ ವೋಟಿಂಗ್ ಮಾಡಿ ಎಷ್ಟು ಜನ ನನ್ನ ಪರವಾಗಿ ವೋಟ್ ಹಾಕ್ತಾರೆ ನೋಡೇ ಬಿಡೋಣ ಅನ್ನೋ ಹಂತದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ದಾರಂತೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಈ ಕಾಂಗ್ರೆಸ್ ಪಕ್ಷಕ್ಕೆ ಜೀವವನ್ನು ಕೊಡ್ತಕ್ಕಂಥವ್ರು ಡಿ.ಕೆ. ಶಿವಕುಮಾರ್ ಸಾಹೇಬ್ರು. ಕೇಳಿ, ಒಂದ್ ನಿಮಿಷ ಮೇಡಮ್ ನೋಡಿ, ಅದಕ್ಕೆ ಇವತ್ತು ಕೂಡ ಕಾಂಗ್ರೆಸ್ ಇವಾಗ ಬೇಡ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ಮೇಡಮ್. ಕಾಂಗ್ರೆಸ್ ಪಕ್ಷ ಸಂದಿಗ್ಧ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಅವರು ನಿಷ್ಠಾವಂತರಲ್ವೇ? ಹಂಗಾದ್ರೆ ಒಂದು ಸಮಸ್ಯೆಯನ್ನ ಕ್ಲಿಯರ್ ಮಾಡಿರ್ತಕ್ಕಂಥ ಎಬಿಲಿಟಿ ಇರ್ತಕ್ಕಂಥದ್ದು ಸ್ಕಿಲ್ಫುಲ್ ಪೊಲಿಟಿಷಿಯನ್ಸ್ ಅಂದ್ರೆ ಅದು ಡಿ.ಕೆ. ಶಿವಕುಮಾರ್ ಸಾಹೇಬ್ರು. ಇಡೀ ದೇಶದಲ್ಲಿ ಸಂಘಟನಾ ಚತುರ, ಇಡೀ ಕರ್ನಾಟಕ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಖಂಡಿತವಾಗ್ಲೂ ಅನಿವಾರ್ಯ.